ಚಳ್ಳಕೆರೆ ನಗರದಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರೆತಿದೆ. ನಗರಸಭೆಯ ಕೆರೆ ಅಭಿವೃದ್ಧಿ ಶುಲ್ಕ ಯೋಜನೆಯಡಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಜಿ ಮಲ್ಲೇಶ್ವರ ನಗರದಿಂದ ಕಾಟಪ್ಪನಹಟ್ಟಿಯವರೆಗೆ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಟಿ ರಘುಮೂರ್ತಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕಾಮಗಾರಿಯನ್ನ ನಿಗದಿತ ಅವಧಿಯೊಳಗೆ ಗುಣಮಟ್ಟದಿಂದ ಪೂರ್ಣಗೊಳಿಸುವುದರ ಜೊತೆಗೆ ಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ನಿರ್ಮಾಣ ಕಾರ್ಯ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಮಳೆಗಾಲದಲ್ಲೂ ನೀರು ಸರಾಗವಾಗಿ ಹರಿಯದೆ ನಿಂತು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗುತ್ತಿದ್ದು, ಈ ಕಾಮಗಾರಿಯಿಂದ ನೀರು ಸರಾಗವಾಗಿ ಹರಿದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತೆ ನಾಗವೇಣಿ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಳ್ಳಕೆರೆ ನಗರದಲ್ಲಿ ಬಹುದಿನಗಳ ಬೇಡಿಕೆಯಾಗಿದ್ದ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರೆತಿದೆ. ನಗರಸಭೆಯ ಕೆರೆ ಅಭಿವೃದ್ಧಿ ಶುಲ್ಕ ಯೋಜನೆಯ ಆ ಕಡೆ ಎಲ್ಲಿ ಚಿತ್ರನಟ್ಟಿದಾಗಿರ್ಬೋದು, ಆಮೇಲೆ ರೈಮ್ನಗರದಾಗಿರ್ಬೋದು ಸಮಸ್ಯೆಗಳು ಬಗೆಹರಿಯಂಗಿಲ್ಲ ಸರ್. ಈಗಿನ 2.5 ಕೋಟಿ ಇಟ್ಟಿದ್ದಕ್ಕೆ ಒಂದು ಶಾಶ್ವತ ಮಾಡಕ್ಕೆ ಹೊರಟಿದೆ. ಎಷ್ಟು 2 ವರ್ಷ ನಿರ್ಧಾರ ಮಾಡ್ಕೊಂಡ್ಬಂದಿ ಅಂದ್ರೆ ದೊಡ್ಡದಲ್ಲ. ಈಗ MI ಇಂದ ಆಗ್ಲೇ ಒಂದ್ಸರಿ 3 ಕೋಟಿ, ಒಂದ್ಸರಿ 2 ಕೋಟಿ ಇದ್ರದ್ದು ಏನಿತ್ತಲ್ಲ, ಈ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಏನಿತ್ತಲ್ಲ, ಇದು ಅಪ್ರೂವಲ್ ಆಗಕ್ಕೆ ಬಹಳ ತಗೊಳ್ತಿದೆ. ಆಕ್ಚುಲಿ ಲಾಸ್ಟ್ ಇಯರ್ನೇ ಆಗ್ಬೇಕಿತ್ತು. ಅದು ಅವೇನೋ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಇದಾಗಿಲ್ಲ ಅಂತೇಳಿ ಬ್ಯಾಲೆನ್ಸ್ 150 ಮೀಟರ್ ಇದೆ ಅಷ್ಟೇ. ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲಿ ನೀರು ಒಳಗಡೆ ಬರ್ತಾ ಇಲ್ಲ. ಇಲ್ಲ, ಇವಾಗ ಎಲ್ಲ ನೀರು ನುಗ್ಗೋದಿಲ್ಲ. ಆ ಪರಿಸ್ಥಿತಿ ಇಲ್ಲಿ ಮಾತ್ರ ಇತ್ತಿದು. ಇದು ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವತ್ತು ಉದ್ಘಾಟನೆ ಮಾಡಿದ ಎಷ್ಟು ಕೋಟಿ ಬಜೆಟ್, ಎಲ್ಲಿಂದ ಇದು ಈಗ ಅಲ್ಲಿ ಮೇನ್ ರೋಡ್ ಇದೆಯಲ್ವಾ, ನಮ್ಮ ಬಳ್ಳಾರಿ ರೋಡ್ ಅಂದ್ರೆ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದು ಪೆಟ್ರೋಲ್ ಬಂಕ್, ಅದು ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ಅಲ್ಲಿಂದ ಇದು ಮಾಡಿ ಲಾಸ್ಟ್ ಮೇನ್ ಇದಕ್ಕೆ ಹೋಗಿ ಇದು ಸೇರುತ್ತೆ. ರೈಮ್ನಗರ ಹಳ್ಳಕ್ಕೆ ಹೋಗಿ ಸೇರುತ್ತೆ. ಇದೇನು ನಮ್ಮ ಕಾಟಪ್ಪನಹಟ್ಟಿ ಇದೇನಿದೆಯಲ್ಲ, ಇಲ್ಲಿ ಎಷ್ಟು ಮೀಟರ್ ಬರುತ್ತೆ? 800 ಮೀಟರ್ಸ್. 2.5 ಕೋಟಿನಾ? ಈ ಪೆಟ್ರೋಲ್ ಎಷ್ಟು ದಿವಸ ಇದಕ್ಕೆ ಸರ್ ಪೆಟ್ರೋಲ್ ಬಂಕ್ ಇಂತ ಸಮಸ್ಯೆ ಬಗೆಹರಿತಾನೆ ಇಲ್ಲ ಸರ್. ಈ ಯೋಜನೆಗಾದ್ರೆ ಇಲ್ಲಿ ಅಡ್ಡ ಹಾಕ್ತಿದ್ರು. ಸರ್ ಅಡ್ಡ ಹಾಕ್ತಿದ್ರು ಇಲ್ಲಿ ಮುಂದೆ ಕೆಲವು ಲೇಔಟ್ ನರ್ದು ಇದು ಮತ್ತೆ ಇದು ಬೇರೆ ಆಗಿದ್ದಿಲ್ಲ. ನೀರ್ ಸರಾಗವಾಗಿ ಹೋಗ್ತಿದ್ದಿಲ್ಲ ಎಲ್ಲದ್ರಲ್ಲಿ. ಆಯ್ತಂದ್ರೆ ಅಲ್ಲಿ ಏನ್ ಸಮಸ್ಯೆ, ಅಲ್ಲಿ ನೀರ್ ನಿಲ್ತಿತ್ತಲ್ಲ, ಅದು ಕಂಪ್ಲೀಟ್ ಹೋಗ್ತದೆ. ಆಮೇಲೆ ಹೂವಿನಹಳ್ಳದಂತೂ ಸಮಸ್ಯೆ ಬಹಳ ಇದೆ ಸರ್. ಎಲ್ಲಿ ಹೂವಿನಹಳ್ಳ ಸರ್, ಅದೇ ಬೆಂಗಳೂರು ರೋಡ್ ಸರ್, ಅದೇ ರಾಜಕಾಲುವೆ ಸರ್. ಅಲ್ಲಿ ಬೆಂಗಳೂರು ರೋಡ್ನಾಗಲಿ ಮಂಡಿಮಠ ಮಿಲ್ ಪಕ್ಕದಾಗ ಐತಲ್ಲ ಸರ್, ಅದಕ್ಕೂ ಏನೋ ಒಂದಿಷ್ಟು. ಈಗ ಇನ್ನೊಂದೇನು ಗೊತ್ತಾ, ಅದು ರೈಲ್ವೆ ಇದೆಯಲ್ಲ, ಅಲ್ಲಿ ಮಾಡಕ್ಕೆ ಅವ್ರು ಬಿಡ್ತಾ ಇಲ್ಲ. ಅಲ್ಲಿ ಹೋಗಿ ಸ್ಟ್ರಕ್ ಆಗುತ್ತೆ. ಅಲ್ಲಿ ನಮ್ಮ ಜಗಳೂರು ಸ್ಕೂಲ್ ಇದೆಯಲ್ಲ, ಅದ್ರ ಹಿಂಭಾಗ ಅಲ್ಲೇ ಸರ್, ಅಲ್ಲಿ ಸರ್ ಮಂಡಿಮಠ ಮಿಲ್ ಸರ್, ಗಂಧರ್ವ ಹೋಟ್ಲ್ ಏನಾಗಿದೆ ಅಂದ್ರೆ ಅಲ್ಲಿ ವಾಟರ್ ಸಪ್ಲೈ ಇದು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ DRDO ಏನ್ ವಾಟರ್ ಸಪ್ಲೈ ಪೈಪ್ ಲೈನ್ ಹಾಕಿದಾರಲ್ಲ, ಅದನ್ನ ಎಕ್ಸ್ಪರ್ಟೈಸ್ ಅಂತ ನಾನು ಆಗ್ಲೇ ಅರ್ಜಿ ಕೊಟ್ಟಿದ್ದೀನಿ. ಇವಾಗ ನಮಗೆ ಅದನ್ನ ಕಲ್ವರ್ಟ್ ವಿಸ್ತರಣೆ ಮಾಡಕ್ಕೆ ಸಮಸ್ಯೆ ಇಲ್ಲ. ಏನಪ್ಪಾ ಅಂದ್ರೆ ಅಲ್ಲಿ ಪೈಪ್ ಲೈನ್ ಹೋಗೈತಿ. ಈಗ ಒಂದು DRDOಗೆ 4 ನೆಟಿಗೆ ಪೈಪ್ ಲೈನ್ ಹೋಗಿದೆಯಲ್ಲ, ಅದನ್ನ ಶಿಫ್ಟ್ ಮಾಡಬೇಕು. ಅದನ್ನ ಟೆಕ್ನಿಕಲ್ ಶಿಫ್ಟ್ ಮಾಡಿ ಮಲ್ಲೇಶ್ ನಾಯ್ಕಲ್ಲಿ ಅವರು KWS ಅವ್ರಿಗೆ ಹೇಳಿದ್ವಿ. ಅಲ್ಲಿ ಅದಾಯ್ತಂದ್ರೆ ಒಂದು ಇದು ರೋಡ್ ಅಗಲನೂ ಆಗ್ಬೇಕು, ಇದೂ ಆಗ್ಬೇಕು. ಅದೇ ಹೂವಿನಹಳ್ಳಿ ಅನ್ನೋದು. ಓಕೆ, ಅಲ್ಲೊಂದು ಸೇತು ದೊಡ್ಡದಾಗ್ಬೇಕು ಸರ್, ಮಂಡಿಮಠ ಮಿಲ್ ಪಕ್ಕದಾಗ. ಅದಕ್ಕೇನೆ ಈಗ ನಮ್ದು ಏನಿದೆಯಲ್ಲ, ಅದನ್ನ ತೆಗಿಬೇಕಂದ್ರೆ ಪೈಪ್ ಲೈನ್ ತೆಗಿಬೇಕು. ಇಲ್ಲಾಂದ್ರೆ ಟೌನ್ಗೆ DRDOಗೆ ನೀರಿನ ಪೈಪ್ ಲೈನ್ ಕಟ್ ಆಗುತ್ತೆ. ಅರ್ಜಿ ಕೊಟ್ಟಿದ್ವಿ, ಅದು ಎಕ್ಸ್ಪರ್ಟೈಸೇಷನ್ ಇಟ್ಕೊಂಡು ಮಾಡ್ಕೊಡ್ತೀವಿ ಅಂತ KWS. ಅವ್ರಿಗೆ ಇಲಾಖೆಗೆ ಏನೋ ಕೊಟ್ಟು ಒಂದು ಅಗಲೀಕರಣ ಮಾಡೋದಕ್ಕೆ ಏನು ಅವಕಾಶ ಇಲ್ಲ ಸರ್. ಆಯ್ತಪ್ಪ, ಸೆಂಟ್ರಲ್ ಗವರ್ಮೆಂಟ್ ಲೊಕೇಶನ್ ಅದು. ಈಗ ನಾವೇನಿದೆಯಲ್ಲ, ಈಗ ಇಲ್ಲಿ ಇದನ್ನ ನೋಡ್ರಿ, ನಮ್ದು ಯಾವುದು ಇದೆಯಲ್ಲ, ಅದು ಒಂದು ಸಿಂಗಲ್ ಸಮಸ್ಯೆ. ಅಪ್ರೂವಲ್ ಆಗಕ್ಕೆ ಸುಮಾರು 5 ವರ್ಷದಿಂದ ಇದೆ. ಅಪ್ರೂವಲ್ ಹೋಯ್ತು, ಮಾಡಿದ್ರು, ಮತ್ತೆ ಅದೇನೋ ಪ್ರೋಸೆಸ್ ಆಯ್ತು, ಅದೇನೋ ಇದ್ರಲ್ಲಿ ಬರ್ಬೇಕು. ಆಮೇಲೆ ನೋಡ್ರಿ, ಅದೇನು ಕೆರೆ ಅಭಿವೃದ್ಧಿ ಅಂದ್ರೆ ಅಲ್ಲಿ ಸ್ಟಾಪ್ ಇಲ್ಲ. ಟೋಟಲ್ 1 ವರ್ಷದಿಂದ ಮೊದಲನೇ ಆಗ್ಬೇಕಿತ್ತು. ನಮ್ಮ ಪ್ರಕಾಶ್ ಅವ್ರು ಏನಿದ್ರಲ್ಲ ಇಲ್ಲಿ, ಅವಾಗಿಂದನೂ ಇದಿತ್ತು. ಆಯ್ತು ಒಟ್ಟಾಗಿ. ಮತ್ತೆ ನನಗೇನಿಸುತ್ತೆ, ಇವಾಗ ರೈಲ್ನಾಗ ಪ್ರಾಬ್ಲಮ್ ಇಲ್ಲ. ಎಷ್ಟಿದೆ ಇನ್ನು
ನಾನು 150 ಮೀಟರ್ ಇದೆ. ಇನ್ನು 150 ಮೀಟರ್ ಇವಾಗ ಆಗಿದೆ, ಇನ್ನೊಂದು ಸ್ವಲ್ಪ ಎಸ್ಬೇಕಷ್ಟೇ ಅಣ್ಣ ಎತ್ಸಿದೀವಣ ಮೊನ್ನೆ ಮತ್ತೆ ಎತ್ಸಿದೀವಣ. ಈಗ ಗ್ಯಾಪ್ ಅಲ್ಲ ಆ ಕಡೆ ಈ ಕಡೆ ಮೂಲೆಲ್ಲ ಕಲ್ತ್ಕೊಳ್ಳೋದಕ್ಕೆ ಮಾತ್ರ ಒಂದು 150 ಮೀಟರ್ ಇದೆ. ಅದು ಒಳಗಡೆ ನೀರು ನುಗ್ಗೋದೇ ಪ್ರಾಬ್ಲಮ್ ಇಲ್ಲ. ಇವತ್ತು ನಾವು ಬಹಳಷ್ಟು ಏನು ನಮ್ದು 198 ಕೋಟಿನಲ್ಲಿ ಒಳಚರಂಡಿ ವ್ಯವಸ್ಥೆ ನಗರಕ್ಕೆ ಈಗಾಗಲೇ ಡಿಸೆಂಬರಲ್ಲೇ ಆಗಿತ್ತದು, ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ನಿಮ್ಮ ಮಾಹಿತಿ ಎಲ್ಲ ಮತದಾರರಿಗೆಲ್ಲ ನಮ್ಮ ಮಾಹಿತಿ ಕೊಟ್ಟಿದ್ದು ಅಪ್ರೂವಲ್ ಆಗೈತಂತ. ಅದು ಟೆಂಡರ್ ಆಗಿ ಮೊದಲು KDFCನಲ್ಲಿತ್ತು. KDFCನಲ್ಲಿ ಸ್ಟಾಫ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು 2 ತಿಂಗಳ ನಂತರ ಮತ್ತೆ KWS ಮಾಡಿದ್ವಿ. ಮತ್ತೆ ಅವರು ಟೆಂಡರ್ ಕರೆದು ಇದೆಲ್ಲ ಮಾಡಿದ್ದಾರೆ. ಇದು ಸಾಂಕೇತಿಕವಾಗಿ ಪೂಜೆ. ಮುಖ್ಯಮಂತ್ರಿಗಳು ಮುಂದಿನ ತಿಂಗಳಲ್ಲಿ ಏನು ನಮ್ಮ ಎಲ್ಲ ಇದಾವೆ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಬೌದ್ಧಗಳಿರ್ಬೋದು, ಮತ್ತು ಬೇರೆ ಎಲ್ಲ ಸ್ಕೂಲ್ಗಳು, ಕಾಲೇಜು, ಆಮೇಲೆ ವಾಟರ್ ಸಪ್ಲೈ ಮೇಯ್ನ್ ಎಲ್ಲ ಹಳ್ಳಿಗಳದ್ದು ವಾಟರ್ ಸಪ್ಲೈ ಇದೆಯಲ್ಲ ಅದನ್ನು ರೆಡಿಯಾಗಿದೆ. ಈಗೆಲ್ಲ ಸುಮಾರು 90% ಹಳ್ಳಿಗಳಿಗೆ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದು ಎಲ್ಲ ಸೇರಿ ಮುಂದಿನ ತಿಂಗಳಲ್ಲಿ ಬಹುಶಃ ಈ ಮಂತ್ ಎಂಡ್ ಇದು SIR ಇರೋದ್ರಿಂದ ಈ ಒಂದು ಆಫೀಸರ್ಸನ್ನು ಇದು ಇದ್ದಾರೆ ಮತ್ತು ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಶ್ರಾವಣ ಮಾಸದಲ್ಲಿ ಮೋಸ್ಟ್ಲಿ ಇವೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಹಾಗಾಗಿ ಮತ್ತು ಆಷಾಢ ಮಾಸ ಏನು 14ನೇ ತಾರೀಕು ಅದೇನಿದೆ ಅದೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿನ್ನೆಯಿಂದ ಒಂದು ಸ್ಟೇಡಿಯಮ್ದು ಮಾಡಿದ್ವಿ. ಇವತ್ತು ಇವೆರಡು ಕಾರ್ಯಕ್ರಮನೂ ಮಾಡಿದ್ದೀವಿ. ಅದು ಬಹುಶಃ 2 ವರ್ಷಕ್ಕೆ ಅವ್ರ ಪೀರಿಯಡ್ 2028 ಏನಿದೆ ಎಷ್ಟಿದೆ ಜುಲೈವರೆಗೆ ಏನಿದೆ 2028 ಜುಲೈವರೆಗಿದೆ. ಆದರೆ ನಾವು ಅದರೊಳಗೇ ಮುಗಿಸ್ಬೇಕಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ ಏನೆಲ್ಲ ಸಹಕಾರ ಬೇಕು ಕೊಡೋಂಥದ್ದು ಮತ್ತು ಬೇರೆ ಬೇರೆ ನಮ್ಮ KWSಯಿಂದ ಸಹಕಾರ ನೀಡೋಂಥದ್ದು, ಸರ್ಕಾರದಿಂದ ಅನುದಾನ ಕೊಡಿಸೋಂಥದ್ದು ಎಲ್ಲ ಕೆಲಸ ಮಾಡಿದ್ರೆ ಅವರು ಖಂಡಿತವಾಗಿ ಮಾಡ್ತೀವಿ ಅಂದಿದ್ದಾರೆ. ಅದು ಮುಗಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡಿ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಿಸ್ಟಮೆಟಿಕ್ ಆಗಿ ಎಲ್ಲ ಕಡೆ ಸ್ಟಾರ್ಟ್ ಮಾಡಿ ಎಲ್ರಿಗೂ ತೊಂದರೆ ಆಗೋ ಬದಲು ಒಂದೊಂದು ಕಡೆನೇ ಮುಗಿಸ್ಕೊಂಡು ಹೋಗಿ ಪ್ಲಾನ್ ಮಾಡಿ ಮಾಡಬೇಕಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಭೂಮಿ ಪೂಜೆನ ಮಾಡ್ತೀವಿ. ಸರ್, ಈಗ CM ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಅದರೊಳಗೆ ಎಲ್ಲ ಕಾಮಗಾರಿಗಳು ಯಾವುದಕ್ಕೆ ಇವ ಅಂದ್ರೆ ಅಭಿವೃದ್ಧಿ ಕಾಮಗಾರಿಗಳು ಈಗ ಶಂಕುಸ್ಥಾಪನೆ ಶಂಕುಸ್ಥಾಪನೆ ನೋಡಿ ವೆಂಕಟಾಚಲ ವೆಂಕಟಾಚಲ